ಈ ನರ್ಸಿಂಗ್ ಮಾಡಿದವ್ರ ಜೀವನ ಅಷ್ಟು ಸುಲಭವಲ್ಲ. ಯಾಕಂದ್ರೆ 4 ವರ್ಷ ಕಂಟಿನ್ಯೂಸ್ ಆಗಿ ಓದಿ ಡಿಗ್ರಿ ಸರ್ಟಿಫಿಕೇಟ್ ತಗೋಬೇಕು. ಡಿಗ್ರಿ ಸರ್ಟಿಫಿಕೇಟ್ ತಗೊಂಡಾದ್ಮೇಲೆ KNC ನ ರಿಜಿಸ್ಟ್ರೇಷನ್ ಮಾಡಿಸ್ಬೇಕು. ಅದಾದ್ಮೇಲೆ ಇವ್ರು ಲಕ್ಷ ಲಕ್ಷ ಕೊಟ್ಟು ಓದಿರ್ತಾರೆ ಇಲ್ಲಿ ಕಾಲೇಜಲ್ಲಿ. ಅದು ಹೊರಗಡೆ ಹೋಗಿ ನಮ್ಮ ಒಂದು ಲೋಕಲ್ ಪ್ಲೇಸ್ ಅಲ್ಲಿ ದುಡಿಬೇಕಂದ್ರೆ ನಮ್ಮ ಒಂದು ಪ್ರೆಸೆಂಟ್ ಹಾಸ್ಪಿಟಲ್ ನರ್ಸಿಂಗ್ ಸ್ಯಾಲರಿ ಎಷ್ಟು ಗೊತ್ತಾ ನಿಮಗೆ? ಹೇಳಿದ್ರೆ ನೀವು ನಕ್ಬಿಡ್ತೀರಾ. 6 ರಿಂದ 10 ಸಾವಿರ ಒಳಗಡೆ. ಅಲ್ಲಿ ಕಾಲೇಜಲ್ಲಿ ನೋಡಿದ್ರೆ ಲಕ್ಷ 15,000 ಈ ರೀತಿ ಕೊಟ್ಟು ಕೋರ್ಸ್ ನ ಕಂಪ್ಲೀಟ್ ಮಾಡಿರ್ತೀರ ನೀವು. ಆದ್ರೆ ಇಲ್ಲಿ ಹೊರಗಡೆ ಡ್ಯೂಟಿಗೆ ಹೋದ್ರೆ ನಿಮ್ ದುಡಿಯೋದು ಕೇವಲ 6 ರಿಂದ 10 ಸಾವಿರ ರೂಪಾಯಿ ಒಳಗಡೆನೆ. ಹಬ್ಬಬ್ಬ ಅಂದ್ರೆ ಒಂದು 12,000 ದುಡಿಬಹುದು ಅಷ್ಟೇ. ನನ್ನ ಒಂದು ವಿಡಿಯೋ ಈ ಒಂದು ನರ್ಸಿಂಗ್ ಟಾಪಿಕ್ ಬಗ್ಗೆ ಮಾಡಿದ್ದೀನಿ ಇನ್ಸ್ಟಾಗ್ರಾಮ್ದಲ್ಲಿ. ಆಕಾಶ್ ಇನ್ಸ್ಟಾ ಅಂತಿದೆ, ಹೋಗಿ ಸರ್ಚ್ ಮಾಡಿ ಕೊಡೆ ನೋಡಿ. ಆ ಒಂದು 2 ವಿಡಿಯೋ ವೈರಲ್ ಆಗಿದೆ. ಒಂದು 100K ಓಡಿದೆ, ಒಂದು 80K ಓಡಿದೆ. ಆ ಒಂದು ವಿಡಿಯೋ ಯಾವ್ದ್ರ ಬಗ್ಗೆ ಅಂದ್ರೆ, ನಾನು ಈ ಒಂದು ನರ್ಸಿಂಗ್ ಸ್ಟೂಡೆಂಟ್ಸ್, ನರ್ಸಿಂಗ್ ಸ್ಟಾಫ್ ಅವರು ಡ್ಯೂಟಿ ಮಾಡುವಾಗ ಅವ್ರು ಎಷ್ಟೆಲ್ಲ ಪ್ರಾಬ್ಲಮ್ಸ್ ಅನ್ನ ಫೇಸ್ ಮಾಡ್ತಾರೆ, ಮತ್ತೆ ನೈಟ್ ಡ್ಯೂಟಿ ಸ್ಟಾಫ್ಸ್ಗೆ ಅವ್ರು ಯಾವ ರೀತಿ ಎಲ್ಲ ಕಷ್ಟ ಪಡ್ತಾರೆ ಅನ್ನೋದನ್ನ ಈ ಒಂದು ಪಾರ್ಟ್ 1 ಮತ್ತೆ ಪಾರ್ಟ್ 2 ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಇನ್ಸ್ಟಾಗ್ರಾಮ್ದಲ್ಲಿ, ಹೋಗಿ ನೋಡಿ ಗೈಸ್. ಆದ್ರೂ ಇನ್ನೊಂದ್ಸಲ ಹೇಳ್ತೀನಿ, ಸ್ಟೋರಿ ಕೇಳಿ ನೀವು. ನೈಟ್ ಡ್ಯೂಟಿ ಸ್ಟಾಫ್ಸ್ ಯಾರೆಲ್ಲ ನರ್ಸಸ್ ಆಗಿ ವರ್ಕ್ ಮಾಡ್ತಾರಲ್ಲ, ಅಷ್ಟು ಸುಲಭದ ಮಾತಲ್ಲ. ಯಾಕಂದ್ರೆ ಅವರು 8 ಗಂಟೆಯಿಂದ ಮಾರ್ನಿಂಗ್ 8 ಗಂಟೆವರೆಗೂ ಡ್ಯೂಟಿ ಮಾಡ್ಬೇಕು. ಅಲ್ಲಿ ಎಷ್ಟು ತಾಸಾಯ್ತು? 12 ತಾಸಾಯ್ತು. ಆ ಒಂದು 12 ತಾಸಲ್ಲಿ ನೈಟ್ ಡ್ಯೂಟಿ ಪೇಷಂಟ್ ಬಂತಂದ್ರೆ ಅವ್ರಿಗೆ ಇಂಜೆಕ್ಷನ್ ಹಾಕ್ಬೇಕು, ಅವ್ರು ಮಾನಿಟರ್ ಮಾಡ್ತಿರ್ಬೇಕು. ಅದ್ರಲ್ಲಿ ICU ಕೇಸ್ ಬಂತಂದ್ರೆ ಅಲ್ಲೇ ಮುಗೀತು ಕತೆ. ಯಾಕಂದ್ರೆ ಪೇಷಂಟ್ಗೆ ನಾವು ಕಂಟಿನ್ಯೂಸ್ ಆಗಿ ವಾಚ್ ಮಾಡ್ತಾ ಇರಬೇಕು, ಕಂಟಿನ್ಯೂಸ್ ಆಗಿ ನಾವು ಅವ್ರನ್ನ ಮಾನಿಟರ್ನ ನೋಡ್ತಾ ಇರಬೇಕು. ಆ 12 ತಾಸಲ್ಲಿ ಕೇವಲ ಇವ್ರು ನಿದ್ದೆ ಮಾಡೋದು 2 ತಾಸು ಅಥವಾ 3 ತಾಸು. ಇನ್ನು ಉಳಿದ ತಾಸೆಲ್ಲ ಪೇಷಂಟ್ ನ ಮಾನಿಟರ್ ಮಾಡ್ತಿರ್ತಾರೆ. ಈ ಒಂದು ಸಮಯದಲ್ಲಿ ನರ್ಸ್ಗಳಿಗೆ ನಿದ್ದೆ ಅನ್ನೋದು ಪತ್ತೇನೆ ಇಲ್ಲ. ಯಾಕಂದ್ರೆ ಪೇಷಂಟ್ ಬಂದ್ರೆ ಕಂಟಿನ್ಯೂಸ್ ಆಗಿ ಮೇಲೆ ಬಂದ್ಬಿಡ್ತಾರೆ. ಅವ್ರಿಗೆ ಇಂಜೆಕ್ಷನ್ ಹಾಕಿ ಡಾಕ್ಟರ್ ಬಂದ್ ರೌಂಡ್ಸ್ ಎಲ್ಲ ಮುಗಿಸಾದ್ಮೇಲೆ ಅವರ ಒಂದು ಕಂಡೀಷನ್ ನೋಡ್ಕೊಂಡು ಅವ್ರು ಹೇಳ್ತಾರೆ, ಡಾಕ್ಟರ್ ಬಂದು ಈ ರೀತಿ ನೋಡಮ್ಮ, ಎಲ್ಲ ಇಂಜೆಕ್ಷನ್ ಹಾಕ್ಬಿಡು, ಏನಾದ್ರು ಎಮರ್ಜೆನ್ಸಿ ಇದ್ರೆ ಕಾಲ್ ಮಾಡು ಅಂತ ಹೇಳಿ ಇವ್ರು ಡಾಕ್ಟರ್ಸ್ ತಮ್ಮ ಒಂದು ರೌಂಡ್ಸ್ ಮುಗಿಸಿ ತಮ್ಮ ಒಂದು ಏನ್ ಕೆಲಸದ ಮುಗಿಸಿ ಹೋಗ್ಬಿಡ್ತಾರೆ. ಅಲ್ಲಿ ಟೋಟಲ್ ಆಗಿ ವರ್ಕ್ ಮಾಡೋದಂದ್ರೆ ನರ್ಸ್ಗಳೇ. ಯಾಕಂದ್ರೆ ನರ್ಸ್ ಏನಿದೆ ಅದು ಹಾರ್ಟ್ ಆಫ್ ದ ಹಾಸ್ಪಿಟಲ್ ಅಂತಾನೆ ಹೇಳ್ಬೋದು. ಡಾಕ್ಟರ್ಸ್ ಏನಿದ್ರೆ ಅವ್ರ ಬ್ರೈನ್. ಒಂದ್ ವೇಳೆ ಬ್ರೈನ್ ಇಲ್ಲಂದ್ರೂ ಮನುಷ್ಯ ಬದುಕ್ಬಿಡ್ತಾನೆ, ಆದ್ರೆ ಹಾರ್ಟ್ ಇಲ್ಲಾಂದ್ರೆ ಮನುಷ್ಯ ಬದುಕ್ ಸಾಧ್ಯನೇ ಇಲ್ಲ. ಅದೇ ರೀತಿ ಹಾಸ್ಪಿಟಲ್ ರನ್ನಿಂಗ್ ಆಗ್ಬೇಕಂದ್ರೆ ಆ ಒಂದು ಹಾಸ್ಪಿಟಲ್ ಅಲ್ಲಿ ನರ್ಸಸ್ ಮೇನ್ ರೋಲ್ ಆಗಿರ್ತಾರೆ. ಡಾಕ್ಟರ್ಸ್ ನೆಕ್ಸ್ಟ್ ಬರೋದು ಯಾರಂದ್ರೆ ಅದು ನರ್ಸಸ್. ಯಾಕಂದ್ರೆ ಪಿಲ್ಲರ್ ಆಫ್ ದ ಹಾಸ್ಪಿಟಲ್ ಅಂತಾನು ಹೇಳ್ಬೋದು ನರ್ಸಸ್ ಗಳಿಗೆ, ಮತ್ತೆ ಹಾರ್ಟ್ ಆಫ್ ದ ಹಾಸ್ಪಿಟಲ್ ಅಂತಾನು ಹೇಳ್ಬೋದು. ಇಷ್ಟೆಲ್ಲ ಲಕ್ಷ ಕೊಟ್ಟು ಓದಿರ್ತೀವಿ, ಏನಪ್ಪಾ ಇದು 5,000 10,000 ದುಡಿತೀವಿ ಅಂದ್ರೆ ನಮಗೆ ಆ ಒಂದು ಡ್ಯೂಟಿ ಮಾಡುವಾಗ ಅನ್ಸಿರುತ್ತೆ. ಅಂದ್ರೆ ನಮ್ಮ ಒಂದು ಸ್ಟಡೀಸ್ ಟೈಮಲ್ಲಿ ನಾವು ಲಕ್ಷ ಕೊಟ್ಟು ಓದಿರ್ತೀವಿ. ಅವಾಗ ನಮ್ಮ ಒಂದು ಸ್ಯಾಲರಿ ಎಕ್ಸ್ಪೆಕ್ಟೇಷನ್ ಎಷ್ಟಿರುತ್ತೆ ಅಂದ್ರೆ 30,000 ಇಂದ 40,000 ಅಂತ ನಮ್ಮ ಸ್ಯಾಲರಿ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಆದ್ರೆ ರಿಯಾಲಿಟಿ ಇರೋದಲ್ಲಿ ಬೇರೆನೆ. ಈ ಒಂದು ಕಂಡೀಷನ್ ಅಲ್ಲಿ ನರ್ಸಿಂಗ್ ಮಾಡೋದು ನಿಮ್ಮ ಮೇಲೆ ಬಿಟ್ಟಿದ್ದು. ಅಫ್ಕೋರ್ಸ್ ನರ್ಸಿಂಗ್ ಅನ್ನೋದು ಅದೊಂಥರ ಡ್ಯೂಟಿನೇ. ಆದ್ರೂ ನರ್ಸಿಂಗ್ ಮಾಡೋರಿಗೆ ಗೊತ್ತು ನರ್ಸಿಂಗ್ ಕಷ್ಟ ಏನಂತ. ಅವೆಲ್ಲ ಕಷ್ಟನ ಸಹಿಸ್ಕೊಂಡು ಅವರೆಲ್ಲ ಕಷ್ಟನ ಅವ್ರು ದೂರ ಇಟ್ಟು ಪೇಷಂಟ್ ನ ಕೇರ್ ಮಾಡ್ತಾರಲ್ಲ, ಪೇಷಂಟ್ ನ ಚೆನ್ನಾಗಿ ನೋಡ್ಕೊಳ್ತಾರಲ್ಲ, ಅವರಿಗೆ ಹ್ಯಾಟ್ಸ್ ಆಫ್ ಟು ಯು. ಎಲ್ಲ ನರ್ಸಸ್ ಗಳಿಗೆ ನನ್ನ ಕಡೆಯಿಂದ ಹ್ಯಾಟ್ಸ್ ಆಫ್. ಯಾಕಂದ್ರೆ ಗುರು, ನರ್ಸಿಂಗ್ ಅನ್ನೋದು ಅಷ್ಟು ಈಸಿ ಮಾತಲ್ಲ. ಇಷ್ಟೆಲ್ಲ ನೈಟ್ ಡ್ಯೂಟಿ ಮಾಡೋದ್ರಿಂದ ನೈಟ್ ಡ್ಯೂಟಿ ಸ್ಟಾಫ್ಸ್ ಗಳಿಗೆ ಯಾವ್ದೆಲ್ಲ ಪ್ರಾಬ್ಲಮ್ಸ್ ಫೇಸ್ ಮಾಡ್ತಾರೆ ಅಂತ ಒಂದೊಂದಾಗಿ ಹೇಳ್ತೀನಿ ನೋಡಿ. ಡಿಪ್ರೆಷನ್ ಅಂದ್ರೆ ಇನ್ಸ್ಟಾಗ್ರಾಮ್ ರೀಲ್ಸ್ಗೆ ಹೋಗ್ಬೇಡಿ, ಇದು ನರ್ಸಿಂಗ್ ಸ್ಟಾಫ್ ಡಿಪ್ರೆಷನ್. ಕೆಲವೊಂದು ಟೈಮಲ್ಲಿ ಡಿಪ್ರೆಷನ್ಗೆ ಹೋಗ್ಬಿಡ್ತಾರೆ. ಯಾಕಂದ್ರೆ ಕರೆಕ್ಟ್ ಟೈಮಲ್ಲಿ ನಿದ್ದೆ ಆಗಿರಲ್ಲ ರಾತ್ರಿ ಟೈಮಲ್ಲಿ. ಮತ್ತೆ ಫ್ಯಾಮಿಲಿ ಜೊತೆ ಮಾತಾಡ್ಬೇಕಂದ್ರೆ ಕೂಗಾಡಿ ಮಾತಾಡ್ತಿರ್ತಾರೆ, ಮತ್ತೆ ಫ್ರಸ್ಟ್ರೇಷನ್ ತೋರಿಸ್ತಿರ್ತಾರೆ. ಯಾಕಂದ್ರೆ ನಿದ್ದೆನೇ ಕರೆಕ್ಟ್ ಆಗಿರಲ್ಲ. ನಿದ್ದೆನೇ ಕರೆಕ್ಟ್ ಆಗಿಲ್ಲ ಅಂದ್ರೆ ನಮ್ಮ ಒಂದು ಬ್ರೈನ್ ಯಾವ ರೀತಿ ವರ್ಕ್ ಮಾಡ್ಬೇಕು ನೀವು ಹೇಳಿ? ನಿದ್ದೆ ಕರೆಕ್ಟ್ ಆಗಿದ್ರೆ ಎಲ್ಲ ಫಂಕ್ಷನ್ಸ್ಗಳು ಎಲ್ಲ ಕರೆಕ್ಟ್ ಆಗುತ್ತೆ, ಎಲ್ಲ ಕರೆಕ್ಟ್ ಕೂಡ ಮಾತಾಡ್ತಾರೆ. ಒಂದು ಡಿಪ್ರೆಷನ್ ಹೋಗ್ತಾರೆ. ಇನ್ನೊಂದು ಯಾಂಗರ್ ಟಾಕ್ಸ್ ಅಂದ್ರೆ ಒಂಥರ ಯಾರಾದ್ರೂ ಬಂದು ಮಾತಾಡಿದ್ರೆ ಸಾಕಪ್ಪ, ಅವ್ರ ಮೇಲೆನೆ ರೇಗಾಡೋಣ, ಅವ್ರ ಮೇಲೆನೆ ಕೋಪ, ನಮ್ಮ ಒಂದು ಕೋಪ ತೀರ್ಸ್ಕೊಳ್ಳೋಣ ಅನ್ನೋದು ಆ ಒಂದು ನೈಟ್ ಡ್ಯೂಟಿ ಸ್ಟಾಫ್ಗೆ ಬಂದ್ಬಿಡುತ್ತೆ. ಮೇನ್ ಇನ್ನೊಂದು ಏನಂದ್ರೆ ಅವರ ಒಂದು ಬಾಡಿ ವೀಕ್ನೆಸ್ ಆಗ್ತಾ ಬರುತ್ತೆ. ಯಾಕಂದ್ರೆ ಆ ಒಂದು ಟೈಮಲ್ಲಿ ಊಟ ಹೋಗಲ್ಲ. ಊಟ ಕರೆಕ್ಟ್ ಟೈಮ್ ಮಾಡ್ತೀವಿ ನಾವು, ಊಟ ಕರೆಕ್ಟ್ ಟೈಮ್ ಮಾಡಲ್ಲ. ಕೆಲವೊಂದು ಟೈಮಲ್ಲಿ ಎಮರ್ಜೆನ್ಸಿ ಇರುತ್ತೆ ಅಂತ ಫೋನ್ ಮಾಡಿ ಹಾಸ್ಪಿಟಲ್ ಇಂದ ಫೋನ್ ಮಾಡ್ತಾರೆ. ಅವಾಗ ಊಟ ಬೇಡ ಏನ್ ಬೇಡ ಅಂತ ಎಮರ್ಜೆನ್ಸಿ ಟೈಮಲ್ಲಿ ಹೋಗ್ಬಿಡ್ತೀವಿ. ಪೇಷಂಟ್ ಬಂದು ನೋಡಿ ಇಂಜೆಕ್ಷನ್ ಎಲ್ಲ ಹಾಕಿ ಅವ್ರಿಗೆ ಎಲ್ಲ ಕಂಟ್ರೋಲ್ ಮಾಡಿ ನಾವು ಊಟ ಮಾಡೋಷ್ಟ್ರಲ್ಲಿ ಟೈಮ್ ಎಷ್ಟಾಗುತ್ತೆ ಗೊತ್ತಾ ನಿಮಗೆ? ರಾತ್ರಿ ಹೊತ್ತು 12 ಗಂಟೆ ಆಗುತ್ತೆ. ಈ ರೀತಿ ಮಾಡಿದ್ರೆ
ಅವರು ಫುಡ್ ಯಾವ ರೀತಿ ಮೇಂಟೈನ್ ಮಾಡ್ತಾರೆ, ಸ್ಟಾರ್ಟಿಂಗ್ ಇಂದ ಎಂಡಿಂಗ್ ವರೆಗೂ ನೋಡಿರ್ತೀರ ಅಂತ ನನಗೆ ಗೊತ್ತಿದೆ ಗೈಸ್. ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಕೂಡ ಮಾಡಿ. ತುಂಬಾ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ ಗೈಸ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಲವ್ ಯು ಆಲ್.